אתה רוצה לספור את מספר אצבעות? אתה יכול להראות לנו? פה. ನಿನ್ನೆ ಕಾಫಿ ಚೆಲ್ಲಲಿಲ್ಲ ಎಂದು ಉಂಗುರವೇ ಇಲ್ಲ. ಇಸ್ರೇಲ್ ಪ್ರಧಾನಿ ಬದುಕಿಲ್ಲ ಅನ್ನೋದು ಮತ್ತೆ ಸಾಬೀತು. ಇರಾನ್ ನಡೆಸಿದ ದಾಳಿಯಲ್ಲಿ ನಾನು ಸತ್ತಿಲ್ಲ, ನಾನಿನ್ನೂ ಬದುಕಿದ್ದೇನೆ ಎಂದು ಸಾಬೀತು ಮಾಡಲು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಎಷ್ಟೇ ವಿಡಿಯೋ ಬಿಡುಗಡೆ ಮಾಡಿದ್ರೂ ಕೂಡ ಆ ಒಂದು ವಿಡಿಯೋದಲ್ಲಿ ಒಂದಲ್ಲ ಒಂದು ದೋಷವನ್ನು ನೆಟ್ಟಿಗರು ಕಂಡುಹಿಡಿಯುತ್ತಲೇ ಇದ್ದಾರೆ. ಇದೀಗ ಮೂರನೇ ವಿಡಿಯೋ ಕೂಡ ಅನುಮಾನ ಸೃಷ್ಟಿಸಿದ್ದು ನೆತನ್ಯಾಹು ಬದುಕಿಲ್ಲ ಎಂಬ ಅನುಮಾನವನ್ನು ಮತ್ತೆ ವ್ಯಕ್ತಪಡಿಸುತ್ತಿದ್ದಾರೆ. איך הם מתנהגים, פנטסטי. אתה רוצה לספור את מספר אצבעות? אתה יכול להראות לנו? היית? לחיים. ಹೌದು, ನೆತನ್ಯಾಹು ಅವರು ಇರಾನ್ ಸೇನೆ ನಡೆಸಿದ ದಾಳಿಗೆ ಹತ್ಯೆಗೀಡಾಗಿರಬಹುದು ಅಥವಾ ದೇಶ ಬಿಟ್ಟು ಪಲಾಯನ ಮಾಡಿರಬಹುದು ಎಂಬ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಲೇ ಇದೆ. ನಿನ್ನೆಯಷ್ಟೇ ನೆತನ್ಯಾಹು ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯ ಮೂಲಕ ಸಾಮಾನ್ಯ ಜನರೊಂದಿಗೆ ಮಾತನಾಡುತ್ತಿರುವ ಹಾಗೂ ಅವರೊಂದಿಗೆ ಫೋಟೋಗಳಿಗೆ ಪೋಸ್ ನೀಡುತ್ತಿರುವ ವಿಡಿಯೋವನ್ನು ಹಂಚಿಕೊಂಡಿದ್ರು. ಈ ಮೂಲಕ ನಾನಿನ್ನೂ ಸತ್ತಿಲ್ಲ, ಬದುಕಿದ್ದೇನೆ ಎಂಬ ಸಂದೇಶವನ್ನು ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. ಉಂಗುರ ಎಲ್ಲಿ ಎಂದು ನೆಟ್ಟಿಗರು. ಆದರೆ ನಿನ್ನೆ ಬಿಡುಗಡೆ ಮಾಡಿದ ವಿಡಿಯೋ ಕೂಡ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಅದೇನೆಂದ್ರೆ, ವಿಡಿಯೋ ಒಂದು ಹಂತದಲ್ಲಿ ನೆತನ್ಯಾಹು ಅವರ ಬೆರಳಿನಲ್ಲಿದ್ದ ಉಂಗುರವು ಹಠಾತ್ತನೆ ಕಣ್ಮರೆಯಾಯಿತು. ಹೀಗಾಗಿ ನೆಟ್ಟಿಗರು ಮತ್ತೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾದ ನಕಲಿ ವಿಡಿಯೋ ಎಂದು ಮತ್ತೆ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ವಿಡಿಯೋದಲ್ಲಿ ನೆತನ್ಯಾಹು ಅವರು ತಮ್ಮ ಬೆರಳುಗಳನ್ನು ಚಲಿಸಿದಾಗ ಉಂಗುರವು ಕಣ್ಮರೆಯಾಗುವುದನ್ನು ನೀವು ಕಾಣಬಹುದು. זה היה במטוס, תמסרו לו דש. איזה יופי. שלום. שלום לכם. גם אתם יצאתם קצת להתעורר. ಕೆಫೆ ವಿಡಿಯೋ ರಿಲೀಸ್. ಮೊನ್ನೆಯಷ್ಟೇ ನೆತನ್ಯಾಹು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಎರಡನೇ ವಿಡಿಯೋವನ್ನು ಹಂಚಿಕೊಂಡಿದ್ದರು. ಆ ವಿಡಿಯೋದಲ್ಲಿ ಅವರು ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನ ಕೆಫೆಯೊಂದರಲ್ಲಿ ಕಾಫಿ ಕುಡಿಯುತ್ತಿರುವ ದೃಶ್ಯವಿತ್ತು. ಅಲ್ಲದೆ ಸತ್ತರೆ ನಾನು ಕಾಫಿಗಾಗಿ ಸಾಯುತ್ತೇನೆ ಎನ್ನುವ ಮೂಲಕ ವಿಡಿಯೋದಲ್ಲಿ ತಮಾಷೆ ಮಾಡಿದ್ದರು. ಆದರೆ ಆ ವಿಡಿಯೋ ಕೂಡ ಅನುಮಾನ ಹುಟ್ಟುಹಾಕಿತ್ತು. ಏಕೆಂದ್ರೆ ವಿಡಿಯೋದಲ್ಲಿ ನೆತನ್ಯಾಹು ಅವರು ಕಾಫಿ ತುಂಬಿದ ಕಪ್ ಅನ್ನು ಮೇಲಕ್ಕೆ ಎತ್ತಿಕೊಳ್ಳುತ್ತಾರೆ. ಈ ವೇಳೆ ಕಾಫಿ ಸ್ವಲ್ಪವೂ ಕೆಳಗೆ ಚೆಲ್ಲುವುದಿಲ್ಲ. ಅದೇ ಸಂದೇಶವನ್ನ ವಿಡಿಯೋ ನೋಡಿದ ಅನೇಕ ಮಂದಿ ಪ್ರಶ್ನೆ ಮಾಡಿದ್ದಾರೆ. ಸಂಪೂರ್ಣ ತುಂಬಿದ ಕಾಫಿ ಕಪ್ ಅನ್ನು ಮೇಲಕ್ಕೆ ಎತ್ತಿಕೊಂಡಾಗ ಇನ್ನೇನು ಚೆಲ್ಲುತ್ತದೆ ಎಂದು ಭಾಸವಾಗುತ್ತೆ. ಆದರೆ ಒಂದು ಹನಿ ಕಾಫಿಯೂ ಚೆಲ್ಲುವುದಿಲ್ಲ. ಇದು ಹೇಗೆ ಸಾಧ್ಯ ಎಂದು ಅನೇಕರು ಪ್ರಶ್ನೆ ಮಾಡುವ ಮೂಲಕ ಮತ್ತೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. אני אומר לכולכם, גם אתם תמשיכו להישמע להוראות פיקוד העורף, כל הזמן, להישמע להוראות פיקוד העורף. ಮೊದಲ ವಿಡಿಯೋದಲ್ಲಿ 6 ಬೆರಳು ಅನುಮಾನ. ನೆತನ್ಯಾಹು ಅವರು ಶುಕ್ರವಾರ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವ ವಿಡಿಯೋವನ್ನು ಹಂಚಿಕೊಂಡರು. ವಿಡಿಯೋದಲ್ಲಿ ಮಾತನಾಡುವಾಗ ಅವರ ಬಲಗೈಯಲ್ಲಿ 6 ಬೆರಳುಗಳಿರುವುದನ್ನ ಅನೇಕ ಮಂದಿ ಗಮನಿಸಿದ್ರು. ಇದಾದ ಬಳಿಕ ವಿಡಿಯೋದಲ್ಲಿರುವ ವ್ಯಕ್ತಿ ನೆತನ್ಯಾಹು ಅಲ್ಲ ಎಂಬ ವದಂತಿಗಳು ಹರಡಿತು. ಇದರ ನಡುವೆ ಅಮೆರಿಕದ ರಾಜಕೀಯ ವಿಶ್ಲೇಷಕಿ ಕ್ಯಾಂಡೇಸ್ ಓವೆನ್ಸ್ ಕೂಡ ನೆತನ್ಯಾಹು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದ್ರು. ಅಲ್ಲದೆ ಅವರ ಕಚೇರಿ ಕೇವಲ ನಕಲಿ ವಿಡಿಯೋಗಳನ್ನು ಏಕೆ ಹಂಚಿಕೊಳ್ಳುತ್ತಿದೆ ಅಂತಾನೂ ಪ್ರಶ್ನೆ ಮಾಡಿದ್ರು. ಈ ವದಂತಿಗಳ ಬಗ್ಗೆ ಎಕ್ಸ್ನ ಎಐ ಚಾಟ್ ಬಾಟ್ ಗ್ರಾಕ್ ಸ್ಪಷ್ಟನೆ ನೀಡಿತು. ನೆತನ್ಯಾಹು ಅವರಿಗೆ ಎಲ್ಲರಂತೆ ಪ್ರತಿ ಕೈಯಲ್ಲಿ 5 ಬೆರಳುಗಳೇ ಇವೆ. ವಿಡಿಯೋದಲ್ಲಿ ಅವರು ಪೋಡಿಯಂ ಬಳಿ ಕೈ ಸನ್ನೆಯ ಮೂಲಕ ಮಾತನಾಡುತ್ತಿರುವಾಗ ಕ್ಯಾಮೆರಾ ಆಂಗಲ್ ಮತ್ತು ಕೆಂಪು ವೃತ್ತದ ಎಫೆಕ್ಟ್ನಿಂದಾಗಿ ಅದು 6 ಬೆರಳುಗಳಂತೆ ಕಾಣುವ ಆಪ್ಟಿಕಲ್ ಇಲ್ಯೂಷನ್ ಸೃಷ್ಟಿಸಿದೆ ಎಂದು ಅದು ಹೇಳಿದೆ. ಅಷ್ಟೇ ಅಲ್ಲದೆ ನೆತನ್ಯಾಹು ಸಾವನ್ನಪ್ಪಿದ್ದಾರೆ ಎಂಬ ಇರಾನ್ ಮಾಧ್ಯಮಗಳ ವರದಿಯನ್ನು ಕೂಡ ಗ್ರೋಕ್ ತಳ್ಳಿ ಹಾಕಿದ್ದು ಪ್ರಧಾನಿ ಕಚೇರಿ ಹೇಳಿದ್ದೇನು. ಇದರ ನಡುವೆ ನೆತನ್ಯಾಹು ಅವರ ಕಚೇರಿ ಕೂಡ ವದಂತಿಗಳಿಗೆ ಸ್ಪಷ್ಟನೆ ನೀಡಿದೆ. ಪ್ರಧಾನಿ ನೆತನ್ಯಾಹು ಇನ್ನೂ ಸತ್ತಿಲ್ಲ ಮತ್ತು ಹರಿದಾಡುತ್ತಿರುವ ವದಂತಿಗಳೆಲ್ಲ ಸುಳ್ಳು ಎಂದು ಘೋಷಿಸಿದೆ. ನೆತನ್ಯಾಹು ಚೆನ್ನಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲಿಗೆ ನೆತನ್ಯಾಹು ವಿಚಾರದಲ್ಲಿ ಹರಿದಾಡಿದ್ದ ವದಂತಿಗೆ ಸ್ಪಷ್ಟನೆ ಸಿಕ್ಕಂತಾಗಿದೆ. ಆದರೂ ಸಾರ್ವಜನಿಕವಾಗಿ ನೆತನ್ಯಾಹು ಕಾಣಿಸಿಕೊಳ್ಳುವವರೆಗೂ ಈ ವದಂತಿ ಜೀವಂತವಾಗಿಯೇ ಇರುತ್ತೆ. אני מת על קפה, אתה יודע מה? אני מת על העם שלי. איך הם מתנהגים, פנטסטי. אתה רוצה לספור את מספר אצבעות? אתה יכול להראות לנו? פה. פה. היית? יפה מאוד. לחיים. אני חושב של המסר לאנשים שיוצאים ומתאווררים? לצאת להתאוורר, אבל ליד מרחב מוגן.